ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹೇಗಿದ್ದೀರಾ ಎಲ್ಲರೂ ಈಮಾನಿನ ಹಾಲತಿನಲ್ಲಿ ಇದ್ದೀರಾ ಎಂದು ನಾನು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಫೌಜ್ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸಲ್ಲಲ್ಲಾಹು ಅಲಾ ಹಬೀಬಿಹಿ ಮುಹಮ್ಮದಿನ್ ವಅಲಾ ಆಲಿಹಿ ವ ಅಸ್ಹಾಬಿಹಿ ವಸಲ್ಲಂ. ಬನ್ನಿ ಇಂದು ನಾವು ಕುರಾನಿನ ಲಾಸ್ಟ್ 2 ಸೂರಾದ ಮಹತ್ವವನ್ನು ತಿಳಿಯೋಣ. ಈ ಕೊನೆಯ 2 ಸೂರಾಗಳ ಮಹತ್ವ ತುಂಬ ಎಂದರೆ ತುಂಬ ಇದೆ. ಅದು ಹೇಗೆ ಎಂದರೆ, ಇದನ್ನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಫಾತಿಮಾ ಅವರ ಮದುವೆಯಲ್ಲಿ ಮೊದಲನೆಯ ರಾತ್ರಿ ಅವರಿಗೆ ಅದನ್ನು ಓದಿ ದಮ್ ಮಾಡಿದ್ದರು. ಅಷ್ಟೊಂದು ಮಹತ್ವವುಳ್ಳ ಸೂರ. ಅಕ್ಸರ್ ಇದನ್ನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಸನ್ ಅವ್ರ ಹುಸನ್ ಮೇಲೆಯೂ ಈ 2 ಸೂರಾಗಳನ್ನು ಓದಿ ದಮ್ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಇದನ್ನು ನಮಗೂ ಸಹಿತ ದಿನಾಲೂ ನೀವು ರಾತ್ರಿ ಮಲಗುವ ಮುನ್ನ 3 ಸಾರಿ ಓದಿ ನಿಮ್ಮ ಮೇಲೆ ದಮ್ ಮಾಡಿದರೆ ನಿಮಗೆ ತುಂಬ ಇದರಿಂದ ರಕ್ಷಣೆ ಸಿಗುತ್ತದೆ ಎಂದು ಹೇಳುವುದಷ್ಟೇ ಅಲ್ಲ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರತಿದಿನ 2 ಸೂರಾಗಳನ್ನು 3 ಸಾರಿ ಓದಿ ತಮ್ಮ ಮೇಲೆ ದಮ್ ಮಾಡಿಕೊಳ್ಳುತ್ತಿದ್ದರು. ಅಷ್ಟೊಂದು ಮಹತ್ವವಿರುವ ಈ ಸೂರಾದಲ್ಲಿ ಏನೇನು ಲಾಭಗಳು ಇದೆ ಎಂದು ಯೋಚಿಸುತ್ತಿದ್ದೀರಾ? ಮೊದಲಿಗೆ ನಾವು ಇದನ್ನು ಪ್ರತಿದಿನ 3 ಬಾರಿ ಓದಿ ನಮ್ಮ ಮೇಲೆ ದಮ್ ಮಾಡಿಕೊಳ್ಳುವುದರಿಂದ ನಾವು ಕೆಟ್ಟ ನೆದರು ಅಂದರೆ ಅದು ಎಷ್ಟು ಎಂದರೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಕೆಟ್ಟ ದೃಷ್ಟಿಯಿಂದ ಸಾವು ಕೂಡ ಸಂಭವಿಸುತ್ತೆ, ಅಷ್ಟೊಂದು ಕೆಟ್ಟದಾಗಿರುತ್ತೆ ಕೆಟ್ಟ ದೃಷ್ಟಿ ಎಂದು ಹೇಳಿದ್ದಾರೆ. ಇಂತಹ ಕೆಟ್ಟ ದೃಷ್ಟಿಯಿಂದ ನಾವು ರಕ್ಷಣೆ ಪಡೆಯಬೇಕಾದರೆ ನಾವು ಈ 2 ಸೂರಾಗಳನ್ನು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಲಗುವ ಮುನ್ನ ರಾತ್ರಿ 3 ಬಾರಿ ಓದಿ ನಮ್ಮ ಮೇಲೆ ನಾವು ಸ್ವತಃ ದಮ್ ಮಾಡಿಕೊಳ್ಳಬಹುದು. ಮತ್ತು ಚಿಕ್ಕ ಮಕ್ಕಳು ನೆದರಿನಿಂದ ತುಂಬ ಬಳಲುತ್ತಿರುತ್ತಾರೆ, ಅಳುತ್ತಿರುತ್ತಾರೆ, ಅವರಿಗೂ ಸಹಿತ ನಾವು ಈ 2 ಸೂರಾಗಳನ್ನು ಓದಿ ಅವರ ಮೇಲೆ ದಮ್ ಮಾಡಿದಾಗ ಅವರು ಕಿರಿಕಿರಿ ಮಾಡುವುದು ಮತ್ತು ಅಳುವುದು ಈ ರೀತಿಯಾದ ತುಂಬ ಕಷ್ಟಪಡುತ್ತಿದ್ದರೆ ಅವರಿಗೆ ಈ 2 ಸೂರಾಗಳನ್ನು ಓದಿ ದಮ್ ಮಾಡಿದಾಗ ಮಕ್ಕಳು ಸಹಿತ ನೆದರಿನಿಂದ ರಕ್ಷಣೆಯಲ್ಲಿ ಇರುತ್ತಾರೆ. ಮತ್ತು ಶೈತಾನ್, ಜಿನ್ ಮತ್ತು ಜಾದುಗಳಿಂದ, ಕೆಟ್ಟ ದೃಷ್ಟಿಗಳಿಂದ, ಇವು ಎಲ್ಲಗಳಿಂದ ನಾವು ಈ 2 ಸೂರಾಗಳಿಂದ ರಕ್ಷಣೆ ಪಡೆಯಬಹುದು. ಹಾಗಾಗಿ ನಾವು ಇದನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ರಾತ್ರಿ ಮಲಗುವ ಮುನ್ನ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ನಮ್ಮ ಮನೆಯವರಿಗೂ ಈ 2 ಸೂರಾಗಳನ್ನು ಓದಿ ದಮ್ ಮಾಡುವುದರ ಬಗ್ಗೆ ಹೇಳೋಣ ಮತ್ತು ನಾವು ಸ್ವತಃ ಕೂಡ ಮಾಡೋಣ. ಈ ಸೂರ ಯಾವುದೆಂದು ನೀವು ನೋಡಿದರೆ ಅದುವೇ ಸೂರಾ ಫಲಕ್, ಸೂರ ನಂಬರ್ 113. ಇದನ್ನು ಒಮ್ಮೆ ಓದೋಣ ಬನ್ನಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಕುಲ್ ಔಜು ಬಿರಬ್ಬಿಲ್ ಫಲಕ್ ಮಿನ್ ಶರ್ರಿ ಮಾ ಖಲಕ್ ವ ಮಿನ್ ಶರ್ರಿ ಗಾಸಿಕಿನ್ ಇಜಾ ವಕಬ್ ವ ಮಿನ್ ಶರ್ರಿ ನಫಾಸಾತಿ ಫಿಲ್ ಉಕದ್ ವ ಮಿನ್ ಶರ್ರಿ ಹಾಸಿದಿನ್ ಇಜಾ ಹಸದ್. ಸೂರ ನಂಬರ್ 114. ಇದರ ಹೆಸರು ಸೂರ ನಾಸ್. ಇದನ್ನು ಒಮ್ಮೆ ಕೇಳೋಣ ಬನ್ನಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಕುಲ್ ಔಜು ಬಿರಬ್ಬಿನ್ ನಾಸ್ ಮಲಿಕಿನ್ ನಾಸ್ ಇಲಾಹಿನ್ ನಾಸ್ ಮಿನ್ ಶರ್ರಿ ವಸ್ವಾಸಿಲ್ ಖನ್ನಾಸ್ ಅಲ್ಲಾಜಿ ಯುವಸ್ವಿಸು ಫೀ ಸುದೂರಿನ್ ನಾಸ್ ಮಿನಲ್ ಜಿನ್ನತಿ ವನ್ನಾಸ್. ನಾವು ಈ 2 ಸೂರಾಗಳನ್ನು ನಮ್ಮ ಜೀವನದಲ್ಲಿ ದಿನನಿತ್ಯ ಅಳವಡಿಸಿಕೊಂಡಾಗ ನೀವು ಇದನ್ನು 15 ದಿನ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಕಾಣುತ್ತೆ ಎಂಬುದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು. ಇದೇ ರೀತಿ ಎಷ್ಟೋ ನಮ್ಮ ಅನುಕೂಲಕ್ಕಾಗಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಅನೇಕ ದುವಾಗಳನ್ನು, ಸೂರಾಗಳನ್ನು ಕಲಿಸಿಕೊಟ್ಟಿದ್ದಾರೆ. ಯಾರಿಗೆ ಬರುವುದಿಲ್ಲವೋ ಅವರು ನೋಡಿ ಕಲಿಯಬಹುದು. ತುಂಬ ಚಿಕ್ಕದಾದ ಸೂರಾಗಳು ಇದೆ ಮತ್ತು ಇದರ ಪ್ರತಿಫಲ ತುಂಬ ದೊಡ್ಡದಾಗಿವೆ. ಇಂದಿನಿಂದ ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಮ್ಮ ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲ್ ಇಸ್ಲಾಂ ವಿತ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಷಯವನ್ನು ನಿಮ್ಮ ಆತ್ಮೀಯರೊಡನೆ ಹೆಚ್ಚು ಶೇರ್ ಮಾಡಿ ಮತ್ತು ಇದರ ಉಪಯೋಗಗಳನ್ನು, ಇದರ ಅನುಕೂಲಗಳನ್ನು, ಒಳ್ಳೆಯ ವಿಚಾರಗಳನ್ನು ನೀವು ಹಂಚಿದ ನೇಕಿ ನಿಮಗೆ ಅಲ್ಲಾಹನು ಕೊಡುತ್ತಾನೆ. ಮತ್ತು ನಮ್ಮ ಈ ಚಾನಲಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸಿಗೋಣ ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.